ಮಕ್ಕಳ ಮೊಂಡುತನ, ಹಠ, ಜಿದ್ದು ಕಡಿಮೆ ಮಾಡಲು ಪರಿಹಾರಗಳು. ಪೋಷಕರು ಬಳಸಬಹುದಾದ ಪ್ರಾಯೋಗಿಕ ವಿಧಾನಗಳು. ಪರಿಹಾರ 1. ವಿರಾಮ ವಿಧಾನ ಪಾಸ್ ಟೆಕ್ನಿಕ್. ಮಗು ಮೊಂಡುತನ, ಹಠ ಮಾಡುವಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. 10 ಕ್ಷಣ ಮೌನ ಆಗಿರಬೇಕು. ಯಾವುದೇ ಪ್ರತಿಕ್ರಿಯೆ ಇಲ್ಲ, ಯಾವುದೇ ಚೀರಾಟವಿಲ್ಲ. ನಿಮ್ಮ ವರ್ತನೆ ಸಮಾಧಾನವಾಗಿರಲಿ. ಈ 10 ಸೆಕೆಂಡುಗಳು ಅದ್ಭುತವನ್ನೇ ಮಾಡುತ್ತವೆ. ಮಗು ತಾನಾಗಿಯೇ ಸಮಾಧಾನವಾಗಿ ಬಗೆಹರಿಸಿಕೊಳ್ಳುತ್ತದೆ. ಏಕೆಂದರೆ ಮಗುವಿನ ಕೋಪಕ್ಕೆ ನೀವು ಇಂಧನ ಸುರಿಯುವುದಿಲ್ಲ. ಆಳವಾಗಿ ಉಸಿರಾಟ ಮಾಡಿ. ಪೋಷಕರು ಶಾಂತವಾಗಿದ್ದರೆ ಮಗು ಕೂಡ ಶಾಂತವಾಗುತ್ತದೆ. ಪರಿಹಾರ 2. ಹೆಸರು ಪ್ಲಸ್ ಭಾವನೆ ಹೇಳುವುದು. ಮಗು ಬೇಜಾರಾಗಿದ್ದಾಗ ಮಮತೆಯಿಂದ ಮಗುವಿನ ಹೆಸರಿನೊಂದಿಗೆ ಆತನಿಗೆ ಆಗುವ ಭಾವನೆ ಹೇಳಿ. ಉದಾಹರಣೆಗೆ, ಆದಿತ್ಯ, ನಿನಗೆ ಬೇಜಾರಾಗಿದೆ ಅಲ್ವಾ? ಖುಷಿ, ನಿನಗೆ ನೋವಾಗಿದೆ ಕಾಣಿಸುತ್ತಿದೆ. ಆಗ ಮಗು ನನ್ನನ್ನು ಯಾರಾದರೂ ಅರಿತುಕೊಂಡರು ಎನ್ನುವ ಭಾವನೆ ಪಡೆಯುತ್ತದೆ. ಪರಿಹಾರ 3. 2 ಆಯ್ಕೆ ಕೊಡುವುದು. ಮಗುವಿಗೆ ಆದೇಶ ಕೊಡುವ ಬದಲು ಆಯ್ಕೆ ಕೊಡುವುದು ತುಂಬ ಮುಖ್ಯ. ಉದಾಹರಣೆಗೆ, ನಿನಗೆ ನೀಲಿ ಬಟ್ಟೆ ಬೇಕಾ ಇಲ್ಲ ಹಳದಿ ಬಟ್ಟೆ ಬೇಕಾ? ಹೋಮ್ವರ್ಕ್ ಈಗ ಮಾಡ್ತೀಯಾ ಇಲ್ಲ 5 ನಿಮಿಷದ ನಂತರ ಮಾಡ್ತೀಯಾ? ಆಗ ಅಧಿಕಾರದ ಹೋರಾಟ, ಪವರ್ ಸ್ಟ್ರಗಲ್ ಕಡಿಮೆಯಾಗುತ್ತದೆ. ಮಗು ನಿಯಂತ್ರಣದಲ್ಲಿದೆ ಎಂಬ ಭಾವನೆ ಬರುತ್ತದೆ. ಮಗು ಸ್ವಲ್ಪ ಆಯ್ಕೆ ಸಿಕ್ಕರೆ ಮಗುವಿನ ಜಿದ್ದು, ಹಠಮಾರಿತನ, ಮೊಂಡುತನ ಕರಗುತ್ತದೆ. ಪರಿಹಾರ 4. ಪ್ರತಿದಿನ 10 ನಿಮಿಷ ವಿಶೇಷ ಸಮಯ ನೀಡಿ. ಇದು ಬಹಳ ಪರಿಣಾಮಕಾರಿ. ದಿನಕ್ಕೆ 10 ನಿಮಿಷ ಫೋನನ್ನು ಬದಿಗಿಟ್ಟು ಮಗುವಿನೊಂದಿಗೆ ಕೇವಲ ಬಾಂಧವ್ಯದ ಸಮಯ ನೀಡುವುದು. ಇದು ಮೊಂಡುತನವನ್ನು 50% ಕಡಿಮೆ ಮಾಡುತ್ತದೆ. ಮಗು ಬಯಸಿದ ಆಟ, ಕತೆ, ಚಿತ್ರ, ಓದುವುದು ಏನಾದರೂ ಮಾಡಬಹುದು. ಆಗ ಪೋಷಕರ ಮತ್ತು ಮಗುವಿನ ಬಂಧ ಮುಗಿಲುಮುಟ್ಟುತ್ತದೆ. 5. ಶಾಂತ ಮೂಲೆ ಕಾಮ್ ಕಾರ್ನರ್ ಮನೆಯಲ್ಲೇ ಮಾಡುವುದು. ಮಗುವನ್ನು ಶಿಕ್ಷಿಸಲು ಅಲ್ಲ, ನಾಟ್ ಫಾರ್ ಪನಿಷ್ಮೆಂಟ್. ಮಗುವನ್ನು ಶಾಂತಗೊಳಿಸಲು. ಮೃದು ಕುರ್ಚಿ, ಬಣ್ಣಗಳು, ಪುಸ್ತಕಗಳು, ಬೊಂಬೆಗಳು ಇವೆಲ್ಲವೂ ಇರುವ ಚಿಕ್ಕ ಜಾಗ. ಮಗು ಬೇಸರವಾಗಿದ್ದರೆ ಇಲ್ಲು ಕುಳಿತರೆ ಆರಾಮವಾಗುತ್ತದೆ. ಇದು ಭಾವನಾತ್ಮಕ ಸ್ವಕಲಿಕೆ, ಅಂದರೆ ಎಮೋಷನಲ್ ಸೆಲ್ಫ್ ಲರ್ನಿಂಗ್ ಕಲಿಸುತ್ತದೆ. ಇದು ಮಗುವಿಗೆ ಕೋಪ ಬಂದಾಗ ಹೇಳಿಕೊಳ್ಳಲು ಸುರಕ್ಷಿತ ಜಾಗ. ಪರಿಹಾರ 6. ಒಳ್ಳೆಯ ವರ್ತನೆಗೆ ಹೊಗಳಿಕೆ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್. ಧನಾತ್ಮಕ ಬಲವರ್ಧನೆಗೆ ತುಂಬಾ ಶಕ್ತಿಶಾಲಿಯಾದದ್ದು. ಉದಾಹರಣೆಗೆ, ನೀನು ಇಂದು ಚೆನ್ನಾಗಿ ಹೇಳಿದೆ. ನೀನು ಶಾಂತವಾಗಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ಸರಳ ಮೆಚ್ಚುಗೆ, ಸಿಂಪಲ್ ಅಪ್ರಿಸಿಯೇಷನ್ಗಳು ಅವರಿಗೆ ಆಂತರಿಕ ತೃಪ್ತಿ, ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತವೆ. ಪರಿಹಾರ 7. ಕ್ರಮಬದ್ಧ ದಿನಚರಿ ರೆಗ್ಯುಲರ್ ರೂಟೀನ್. ಇದು ತುಂಬಾ ಪರಿಣಾಮಕಾರಿಯಾಗಿದೆ ಮತ್ತು ಅನಿವಾರ್ಯ ಕೂಡ. ಊಟ, ಆಟ, ಓದು, ಮಲಗುವುದು ಎಲ್ಲ ನಿಗದಿತ ಸಮಯದಲ್ಲಿ ಮಾಡಿದರೆ ನಿಯಮಿತ ಜೀವನ ಬರೋಬ್ಬರಿ ಭದ್ರತೆ ತರುತ್ತದೆ ಮತ್ತು ಮಗುವಿನ ಹಠ, ಜಿದ್ದು, ಮೊಂಡುತನ ಕಡಿಮೆ ಮಾಡುತ್ತದೆ. ಪರಿಹಾರ 8. ಕನ್ನಡಿ ಕ್ರಮ ಮಿರರ್ ಮೆಥಡ್. ಇದು ತುಂಬಾ ಪರಿಣಾಮಕಾರಿ ಕ್ರಮವಾಗಿದೆ. ಮಗು ನನಗೆ ಬೇಡ ಎಂದಾಗ ಪೋಷಕರು ನಿನಗೆ ಬೇಡ ಅನಿಸ್ತಿದೆ ಅಲ್ವಾ? ಹೀಗೆ ಹೇಳಿದರೆ ಮಗುವಿಗೆ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಭಾವನೆ ಬಂದು ಮಗು ಶಾಂತವಾಗುವ ಸಾಧ್ಯತೆ 70%. ಪರಿಹಾರ 9. ಸಮಸ್ಯೆಗೆ ಪರಿಹಾರ ಕಲಿಸುವುದು. ಈಗ ಯಾವುದು ಸರಿ ಎಂದು ನೀನೇ ಹೇಳು, ಇದನ್ನು ಹೇಗೆ ಬಗೆಹರಿಸಬಹುದು ಎಂದು ಯೋಚಿಸೋಣ ಎಂದಾಗ ಮಗುವಿನ ಜಿದ್ದು ಕಡಿಮೆಯಾಗಿ ಬುದ್ಧಿಗೆ ಜಾಗ ಸಿಗುತ್ತದೆ. ಪರಿಹಾರ 10. ಅಧಿಕಾರದ ಪೈಪೋಟಿ ಬೇಡ. ನೆವರ್ ಎಂಟರ್ ಅ ಪವರ್ ಸ್ಟ್ರಗಲ್. ಮಗು, ಪೋಷಕರು ಯಾರು ಗೆಲ್ಲುತ್ತಾರೆ ಎನ್ನುವುದು ಮುಖ್ಯ ಅಲ್ಲ, ಮಗು ಕಲಿಯುವುದು ಮುಖ್ಯ. ನಮ್ಮ ಗುರಿ ಕಲಿಸುವುದು, ಸೋಲಿಸುವುದು ಅಲ್ಲ.